ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಚೀನಾದ ಅತಿ ದೊಡ್ಡ ಕುತಂತ್ರ, ಭಾರತದ ವಿರುದ್ಧ ಚೀನಾದ ಅತಿ ದೊಡ್ಡ ಕುತಂತ್ರ ಬಯಲಾಗಿದೆ. ಭಾರತದ ವೇಗ, ಭಾರತದಲ್ಲಾಗ್ತಿರೋ ಇನ್ವೆಸ್ಟ್ಮೆಂಟು, ಭಾರತದ ಮ್ಯಾನುಫ್ಯಾಕ್ಚರಿಂಗು, ಎಕ್ಸ್ಪೋರ್ಟ್ ರೇಟು, ಇದು ಚೀನಾವನ್ನು ಕಂಗೆಡಿಸೋ ರೀತಿ ಇದೆಯಲ್ಲ, ಅದು ಶೇಕ್ ಆಗ್ತಿರೋ ರೀತಿ ಇದೆಯಲ್ಲ, ಹಾಗಾಗಿ ಈಗ ಬಹಳ ದೊಡ್ಡ ಕುತಂತ್ರವನ್ನು ಮಾಡಿದೆ ಭಾರತ ವಿರುದ್ಧ ಚೀನಾ. ಆದರೆ ಚೀನಾಗೆ ಸೆಡ್ ಹೊಡೆಯೋದಕ್ಕೆ ಭಾರತ ಕೂಡ ಬಿಗ್ ಸ್ಟೆಪ್ಪನ್ನು ತಗೊಳ್ತಾ ಇದೆ. ಆದರೆ ಈ ಸ್ಟೆಪ್ಪನ್ನು 30 ವರ್ಷಗಳ ಹಿಂದೆನೋ 25 ವರ್ಷಗಳ ಹಿಂದೆನೋ ತೊಗೊಂಡ್ಬಿಟ್ಟಿದ್ರೆ ಇವತ್ತು ಭಾರತ ಯಾವುದೇ ಚಿಂತೆನೆ ಮಾಡಬೇಕಾಗಿರಲಿಲ್ಲ. ಚೀನಾವನ್ನು ಬೆರಳ ತುದಿಯಲ್ಲಿ ಆಟ ಆಡಿಸ್ಬಹುದಿತ್ತು. ಆದರೆ ತಡ ಆಗಿದ್ರೂ ಕೂಡ ಈಗ ನಮಗೆ ಅವಕಾಶ ಇದೆ, ಕೈ ಮೀರಿ ಹೋಗಿಲ್ಲ ಅನ್ನೋದನ್ನು ತೋರಿಸ್ಕೊಡ್ತಾ ಇದೆ ಭಾರತ. ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಬೆಸ್ಟ್ ಎಕ್ಸಾಂಪಲ್ ನೋಡೋದಾದ್ರೆ ಐಫೋನ್ಸ್ ಪ್ರೊಡಕ್ಷನ್ ಅಲ್ಲಿ ಭಾರತ ಬಹಳ ದೊಡ್ಡ ಹೆಜ್ಜೆ ಇಟ್ಟಿದೆ. ಅಮೆರಿಕಾಗೆ ಈ ಸಲ ಎಕ್ಸ್ಪೋರ್ಟ್ ಮಾಡಿದ್ರಲ್ಲಿ ಚೀನಾಗಿಂತ ಭಾರತದ ಪಾಲು ದೊಡ್ಡದು. ಅದೆಲ್ಲ ಚೀನಾವನ್ನು ಕಂಗೆಡಿಸ್ತಿದೆ. ಫ್ಯಾಕ್ಟರಿ, ಜಗತ್ತಿನ ಫ್ಯಾಕ್ಟರಿ ಅಂತ ಅನಿಸ್ಕೊಂಡಿದ್ದಂಥ ಚೀನಾ ಈಗ ಭಾರತ ಎಲ್ಲಿ ತನ್ನನ್ನು ಹಿಂದಿಕ್ಕತ್ತೋ ಅನ್ನೋ ಆತಂಕದಲ್ಲಿದೆ. ಹಾಗಾಗಿ ಏನು ಮಾಡ್ತಾ ಇದೆ ನೋಡಿ, ಭಾರತದ ಪ್ರೊಡಕ್ಷನ್ ಕಡಿಮೆ ಮಾಡಬೇಕು, ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೋರ್ಟನ್ನು ಕಡಿಮೆ ಮಾಡಬೇಕು ಅಂತ ಚೀನಾ ಮಾಡ್ತಿರೋ ಕೆಲಸ. ಅದು ಮೊದಲ ಸ್ಟೆಪ್ಪೇ ಆ್ಯಪಲನ್ನು ಟಾರ್ಗೆಟ್ ಮಾಡಿರೋದು. ಐಫೋನ್ ಪ್ರೊಡಕ್ಷನ್ಗೆ ಸಂಬಂಧಪಟ್ಟಂತೆ ಆ ಕಂಪನಿಯ ಬೆಸ್ಟ್ ಪಾರ್ಟ್ನರ್ ಆಗಿರುವಂಥ ತೈವಾನ್ ಮೂಲದ ಫಾಕ್ಸ್ಕಾನ್ ಚೀನಾದ ಒತ್ತಡಕ್ಕೆ ಮಣಿದು ಈಗ ಭಾರತದಲ್ಲೂ ಒಂದು ಕಿತಾಪತಿ ಮಾಡಿದೆ. ಏನದು ಅಂತ ಕೇಳಿದ್ರೆ, ಇಲ್ಲಿ ಕೆಲಸ ಮಾಡ್ತಿದ್ದಂಥ ಚೀನಾ ಮೂಲದ ಎಂಜಿನಿಯರ್ಸನ್ನು, ಎಲ್ಲಿ ಕರ್ನಾಟಕ, ತಮಿಳುನಾಡು ಸೇರಿ ಭಾರತದಲ್ಲಿ ಇರುವಂಥ ತನ್ನ ಘಟಕಗಳು, ಐಫೋನ್ ಉತ್ಪಾದನಾ ಘಟಕಗಳಲ್ಲಿ ಕೆಲಸ ಮಾಡ್ತಾ ಇದ್ದ 300ಕ್ಕೂ ಹೆಚ್ಚು ಚೀನಾ ಮೂಲದ ಎಂಜಿನಿಯರ್ಸ್ಗಳನ್ನ, ತಂತ್ರಜ್ಞರನ್ನ ವಾಪಸ್ ಕರೆಸ್ಕೊಂಡಿದೆ. ಚೀನಾ ಒತ್ತಡ ಅನ್ನೋದು ಪಕ್ಕ ಬಯಲಾಗಿದೆ. ಈಗ ಚೀನಾ ಎಂಜಿನಿಯರ್ಸು, ಟೆಕ್ನಿಷಿಯನ್ಸು ಹೋದ್ರೆ ನಮಗೇನಾಗಬೇಕು, ನಮ್ಮಲ್ಲಿಲ್ವಾ? ಖಂಡಿತ ಇದ್ದಾರೆ, ಇಲ್ಲ ಅಂತಲ್ಲ. ಆದರೆ 1% ಅಷ್ಟೇ ಅವರ ಎಂಜಿನಿಯರ್ಸ್ ಯಾರಿದ್ರಲ್ಲ, ಅದು ಅವರು ತುಂಬಾ ಕ್ರೂಷಿಯಲ್ ರೋಲ್ ಅನ್ನ ಆ ಕಂಪನಿಯಲ್ಲಿ, ತೈವಾನ್ ಮೂಲದ ಕಂಪನಿಯಲ್ಲಿ ಪ್ಲೇ ಮಾಡ್ತಿದ್ರು ಭಾರತದಲ್ಲಿ ಐಫೋನ್ ಪ್ರೊಡಕ್ಷನ್ಗೆ ಸಂಬಂಧಪಟ್ಟಂತೆ. ಈಗ 17 ಸೀರೀಸ್ ಐಫೋನ್ 17 ಬಿಡುಗಡೆಗೆ ತಯಾರಿ ನಡೀತಾ ಇರುವಾಗ, ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಅಲ್ಲಿರುವಾಗ, ಭಾರತ ಹೆಚ್ಚೆಚ್ಚು ಉತ್ಪಾದನೆ ಮಾಡ್ತಿರುವಾಗ, ಈಗ ಆ ಕ್ರೂಷಿಯಲ್ ರೋಲ್ ಪ್ಲೇ ಮಾಡ್ತಿದ್ದಂಥ ಎಂಜಿನಿಯರ್ಸ್ ಅನ್ನು ವಾಪಸ್ ಕರೆಸ್ಕೊಂಡಿರೋದು. ಪ್ರಶ್ನೆ ಕೇಳಿದ್ರೆ ಭಾರತದವರನ್ನೇ ರಿಕ್ರೂಟ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ಕ್ರಮ ಅನ್ನೋ ರೀತಿ ಆನ್ಸರ್ ಬರ್ತಿದೆ, ಇಲ್ಲ ಅಂತಲ್ಲ. ಆದರೆ ಕಡೆ ಕ್ಷಣದಲ್ಲಿ, ಕ್ಲೈಮ್ಯಾಕ್ಸ್ ಅಲ್ಲಿ ತೊಂದರೆ ಮಾಡಬೇಕು ಅನ್ನೋ ಕಾರಣಕ್ಕೇನೆ ನಮ್ಮ ಪ್ರೊಡಕ್ಷನ್ ಸ್ವಲ್ಪ ಹೆಚ್ಚು ಕಡಿಮೆ ಆಗಬೇಕು, ಆ ಜಾಗಕ್ಕೆ ಸೂಕ್ತವಾದವ್ರನ್ನ ಕರ್ಕೊಂಡು ಬರೋದು ತಕ್ಷಣಕ್ಕೆ ಸವಾಲಾಗಬೇಕು. ಈ ಥರ ಆಟಗಳನ್ನು ಚೀನಾ ಆಡ್ತಿರೋದು ಭಾರತದ ಜೊತೆಗೆ. ಸಂಖ್ಯೆ ಕಡಿಮೆನೇ, ಆದರೆ ಅತಿ ಮುಖ್ಯವಾದ ರೋಲ್ ಪ್ಲೇ ಮಾಡ್ತಿದ್ದವ್ರನ್ನ ಏಕಾಏಕಿ ತಗೊಂಡ್ಬಿಟ್ರೆ ನಾವು ತಂದು ಕೂರ್ಸೋಕ್ಕೆ ತಡ ಆಗತ್ತಲ್ಲ. ಅಂಥ ಆಟವನ್ನು ಚೀನಾ ಆಡಿದೆ. ನಮ್ಮ ಐಫೋನ್ ಪ್ರೊಡಕ್ಷನ್ಗೆ ಪೆಟ್ಟು ಕೊಡಬೇಕು ಅಂತ ಚೀನಿ ಉದ್ಯೋಗಿಗಳನ್ನು ವಾಪಸ್ ಕರೆಸ್ಕೊಳ್ಳೋದಕ್ಕೆ ಸಿಕ್ಕಾಪಟ್ಟೆ ಒತ್ತಡ ಇತ್ತು ಫಾಕ್ಸ್ಕಾನ್ ಕಂಪನಿ ಮೇಲೆ. ಆ ಕಂಪನಿ ಈಗ ಮಣಿದಿದೆ ಅನ್ನೋದು ಗೊತ್ತಾಗ್ತಿದೆ. ಭಾರತ ಆಟೋಮೊಬೈಲ್ ಎಲೆಕ್ಟ್ರಾನಿಕ್ಸ್ಗೆ ಬೇಕಾದಂತಹ ರೇರ್ ಅರ್ತ್ ಮಟೀರಿಯಲ್ಸ್, ಈ ಮ್ಯಾಗ್ನೆಟ್ಸ್ ಅನ್ನ ಕೂಡ ಭಾರತಕ್ಕೆ ಹೋಗದಂತೆ ಚೀನಾ ತಡೆದಿದೆ. ಅಂದ್ರೆ ಜಾಗತಿಕವಾಗಿ ಅದರ ಕೊರತೆ ಇದೆ ಅನ್ನೋ ರೀತಿಯಲ್ಲಿ ತೋರಿಸಿ ಸುಮಾರು ರಾಷ್ಟ್ರಗಳಿಗೆ ಸಪ್ಲೈ ನಿಲ್ಲಿಸಿತ್ತು ಚೀನಾ. ಈಗ ಅವ್ರಿಗೆಲ್ಲ ಸಪ್ಲೈ ಮಾಡ್ತಾ ಇದೆ ಆ ಮ್ಯಾಗ್ನೆಟ್ ಅನ್ನ. ಆಟೋಮೊಬೈಲ್ ಮತ್ತೆ ಸೆಮಿ ಕಂಡಕ್ಟರ್ ಎರಡರಲ್ಲೂ ಭಾರತ ಬಹಳ ದೊಡ್ಡ ಸಾಧನೆಯನ್ನ ಮಾಡ್ತಿರೋ ಹೊತ್ತಲ್ಲಿ ಭಾರತಕ್ಕೆ ಮಾತ್ರ ಅದರ ಸಪ್ಲೈಯನ್ನು ನಿಲ್ಲಿಸಿದೆ ಚೀನಾ. ಬೇರೆಯವ್ರಿಗೆಲ್ಲ ನಿಲ್ಲಿಸಿ ಮತ್ತೆ ಶುರು ಮಾಡಿದೆ. ಸುಮ್ಮನೆ ನಾಟಕಕ್ಕೋಸ್ಕರ ಎಲ್ರಿಗೂ ನಿಲ್ಲಿಸಂಗ್ ಮಾಡಿ ಭಾರತಕ್ಕೆ ಮಾತ್ರ ಸಪ್ಲೈ ಮಾಡದಂಥ ಆಟವನ್ನು ಶುರು ಮಾಡಿದೆ. ಭಾರತಕ್ಕೆ ಈಗ ಬೇರೆ ಆಪ್ಷನ್ ಹುಡುಕೊಳ್ಬೇಕು, ಇಲ್ಲ ನಾವೇ ಅದನ್ನು ತಯಾರಿಸ್ಕೊಳ್ಬೇಕು ಅನ್ನೋ ಒಂದು ಸವಾಲು. ಅದೇ ರೀತಿಯಲ್ಲಿ ಸೆಡ್ ಹೊಡಿತಿರೋದು ಕೇಂದ್ರ ಸರ್ಕಾರ. ಯಾಕಂದ್ರೆ ಈ ರೇರ್ ಮ್ಯಾಗ್ನೆಟ್ಸ್ನ, ಮಟೀರಿಯಲ್ಸ್ನ ಏಕಾಏಕಿ ಹೋಗಿ ಎಲ್ಲಿಂದನೂ ತರೋದಕ್ಕಾಗಲ್ಲ. ಅದನ್ನ ಹುಡುಕಾಡಬೇಕು, ಭೂಮಿಯ ಎಲ್ಲ ಭಾಗವನ್ನು ಕೂಡ ಹುಡುಕಾಡಬೇಕು, ಮತ್ತು ಅದನ್ನು ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಪೂರಕವಾದಂಥ ವಾತಾವರಣ, ಅದಕ್ಕೆ ಬೇಕಾದ ಕಾಸ್ಟು ಎಲ್ಲ ಹೊಂದಾಣಿಕೆ ಆಗಬೇಕಾಗತ್ತೆ. ಈಗ ರಾಜಸ್ಥಾನದಲ್ಲಿ ತುಂಬ ಸ್ಮಾಲ್ ಪಾರ್ಟಿಕಲ್ಸ್ ರೂಪದಲ್ಲಿ ಸಿಕ್ಕಿದೆ, ಅದನ್ನು ಎಕ್ಸ್ಟ್ರಾಕ್ಟ್ ಮಾಡೋದು ತುಂಬ ದೊಡ್ಡ ಸವಾಲಾಗಿದೆ. ಈ ಥರದ್ದೆಲ್ಲ ಇರುತ್ತೆ. ಇದು ಈಗ 25 ವರ್ಷಗಳಿಂದ ಮುಂಚೆನೇ ಏನಾದರೂ ಅದರ ಮೇಲೆ ತುಂಬ ಇನ್ವೆಸ್ಟ್ಮೆಂಟ್ ಆಗಿದ್ರೆ, ಜಸ್ಟ್ ಲೈಕ್ ಈಗ ನಾವು ಅಂಡಮಾನ್ ನಿಕೋಬಾರಲ್ಲಿ ದೊಡ್ಡ ತೈಲ ನಿಕ್ಷೇಪವನ್ನು ಹುಡುಕಿಲ್ವಾ, ಆ ಹುಡುಕೋ ಪ್ರಕ್ರಿಯೆಗೆ ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಹುಡುಕೋದಕ್ಕೆ ಸಾಧ್ಯ ಆಗುತ್ತೆ. ಯಾವುದೋ ಒಂದು ಮೂಲೆಯಲ್ಲಿರುತ್ತೆ, ಅದನ್ನು ಹುಡುಕೋದೇ ದೊಡ್ಡ ಸವಾಲು. ಹುಡುಕೋದೇ ಕೇಂದ್ರ ಸರ್ಕಾರ ತಗೊಳ್ಳೋ ಅತಿ ದೊಡ್ಡ ಸ್ಟೆಪ್. ತುಂಬ ಲಾಸ್ ಆಗುತ್ತೆ. ಮಧ್ಯದಲ್ಲಿ ಜನ ಹೋಗೋದಿಕ್ಕಾಗದಂಥ ಪ್ರದೇಶದಲ್ಲಿ ಇರುವಂಥ ನಿಕ್ಷೇಪಗಳನ್ನು ಹುಡುಕೊಳ್ಬೇಕಾಗತ್ತೆ.
ಆ ಕೆಲಸವನ್ನು ದಶಕಗಳ ಹಿಂದೆ ಮಾಡಿದ್ರೆ ಈಗ ನಾವು ಸ್ವಾವಲಂಬಿ ಆಗಿರೋದಕ್ಕಾಗ್ತಿತ್ತು. ಏಕಾಏಕಿ 4 ವರ್ಷದಲ್ಲಿ 5 ವರ್ಷದಲ್ಲಿ ಮಾಡೋ ಕೆಲಸನೂ ಅಲ್ಲ ಅದು. ಹಾಗಾಗಿ ಭಾರತಕ್ಕೆ ಈಗ ದೊಡ್ಡ ಸವಾಲಾಗಿದೆ. ಚೀನಾ ನಮಗೆ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಮತ್ತು ಹೆಚ್ಚು ನಾವು ಫೋಕಸ್ ಮಾಡ್ತಿರುವಂಥ ಸೆಮಿಕಂಡಕ್ಟರ್ ಸೆಕ್ಟರಲ್ಲಿ ದೊಡ್ಡ ಲಾಸ್ ಆಗಬೇಕು ಅಂತ ಏಕಾಏಕಿ ಅದನ್ನು ನಿಲ್ಲಿಸ್ಬಿಟ್ಟಿರೋದು. ಸೊ ನಮ್ಮ ಹತ್ರ ಇದ್ದಷ್ಟು ನಾವೀಗ ಬಳಸ್ಕೊಳ್ತಿದ್ದೀವಿ ಮತ್ತು ನಾವೇ ಎಕ್ಸ್ಟ್ರಾಕ್ಟ್ ಮಾಡುವಂಥ ಒಂದು ಸಣ್ಣ ಪ್ರಮಾಣದ್ದು ಕೂಡ ಓಕೆ, ಅದನ್ನು ಮ್ಯಾನೇಜ್ ಮಾಡಬಹುದು. ಈಗ ಬೇರೆ ದೇಶಗಳ ಜೊತೆಗೆ ಅರ್ಜೆಂಟಾಗಿ ಟೈಅಪ್ ಮಾಡ್ಕೊಳ್ಳೋದು, ಬೇರೆ ರಾಷ್ಟ್ರಗಳಲ್ಲಿ ನಮ್ಗೆ ಆಪ್ಷನ್ನೇ ಇಲ್ಲ ಅಂದ್ಕೊಂಡ್ರ ಅಂತ ಚೀನಾಗೆ ಸೆಡ್ ಹೊಡಿತಿದೆ ಭಾರತ ಒಂದು. ಹಾಗೆ ಸಾವಿರ ಕೋಟಿ ಈ ರೇರ್ ಅರ್ತ್ ಮಟೀರಿಯಲ್ಸ್ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ, ಅದನ್ನು ಸ್ಟಡಿ ಮಾಡೋದಕ್ಕೆ, ಅದಕ್ಕೋಸ್ಕರವೇ ಈಗ ಘೋಷಣೆ ಮಾಡಿರೋದು ಸಬ್ಸಿಡಿಯಲ್ಲಿ ರೇರ್ ಅರ್ತ್ ಮಟೀರಿಯಲ್ಸ್ ಪ್ರೊಡಕ್ಷನ್ ಮಾಡೋರಿಗೆ ಸಬ್ಸಿಡಿ ಕೊಟ್ಟು ಉತ್ತೇಜನವನ್ನು ಕೊಡ್ತಿರೋದು. ಕ್ವಿಕ್ ಆಕ್ಷನ್ಸ್ ಅನ್ನು ಕೇಂದ್ರ ಸರ್ಕಾರ ತಗೊಳ್ತಾ ಇದೆ. ಕುಮಾರಸ್ವಾಮಿ ಅವರು ಇನ್ನೇನು 10-15 ದಿನಗಳಲ್ಲಿ ಆ ಆಕ್ಷನ್ ಕಂಪ್ಲೀಟ್ ಆಗತ್ತೆ. ಅಂದರೆ ಸಬ್ಸಿಡಿ ಎಷ್ಟು ಪ್ರಮಾಣದಲ್ಲಿ ಘೋಷಣೆ ಮಾಡಬೇಕು, ಪ್ರೋತ್ಸಾಹ ಕೊಡೋದಕ್ಕೆ ಅನ್ನೋದನ್ನ ಪ್ರಕ್ರಿಯೆ ಮಾಡ್ತೀವಿ. ಸೊ ರೇರ್ ಅರ್ತ್ ಮಟೀರಿಯಲ್ ನಾವು ಟಾರ್ಗೆಟ್ ಅನ್ನ ಅತಿ ವೇಗವಾಗಿ ಸಾಧಿಸಬೇಕಾಗಿದೆ ಅಂತ ಪ್ರಯತ್ನ, ಅದರಲ್ಲೂ ಆತ್ಮನಿರ್ಭರತೆಯ ಪ್ರಯತ್ನ ಶುರುವಾಗಿದೆ. ಬಟ್ ಶುರುವಾದ ತಕ್ಷಣ ಪ್ರೊಡಕ್ಷನ್ ಆಗಲ್ಲ, ಸಮಯ ಬೇಕು. ಮುಂದಿನ ದಿನಗಳಲ್ಲಿ ಅದರ ಫಲ ಸಿಗುತ್ತೆ ನಮಗೆ. ನೋಡಿ, ಈ ರೇರ್ ಅರ್ತ್ ಮಟೀರಿಯಲ್ಸ್ ನೋಡೋದಕ್ಕೆ ಹೋದ್ರೆ 69% ಚೀನಾದೇ ಕಾಂಟ್ರಿಬ್ಯೂಷನ್ ಇದೆ. ಜಾಗತಿಕವಾಗಿ ನೋಡೋದಕ್ಕೆ ಹೋದ್ರೆ 69% ಅವರದ್ದೇ, ಎಲ್ಲ ರಾಷ್ಟ್ರಗಳಿಗೆ ಅಲ್ಲಿಂದಾನೇ ಹೋಗುತ್ತೆ. ಅಮೆರಿಕದಿರೋದು 12%, ಮ್ಯಾನ್ಮಾರ್ದಿರೋದು 11%, ಆಸ್ಟ್ರೇಲಿಯಾದಿರೋದು 5%. ಈ ರೀತಿ ಚೀನಾ ಅತಿ ದೊಡ್ಡ ಪಾಲನ್ನು ಹೊಂದಿದೆ ಈ ಕ್ಷೇತ್ರದಲ್ಲಿ. ಹಾಗಾಗಿ ಅವ್ರ ಮೇಲೆ ಬಹುಪಾಲು ರಾಷ್ಟ್ರಗಳದ್ದು ಡಿಪೆಂಡೆನ್ಸಿ ಇದೆ. ಈಗ ಅದನ್ನು ನಾವು ಕಟ್ಟು ಮಾಡಿಕೊಂಡು ನಮ್ಮದೇ ಸ್ವಾವಲಂಬಿತನವನ್ನು ಈ ಕ್ಷೇತ್ರದಲ್ಲೂ ಮೆರೆಯಬೇಕಾಗಿದೆ. ಅಂಥ ಅನಿವಾರ್ಯತೆ ಈಗ ಎದುರಾಗಿದೆ. ಈಗಾಗಲೇ ಜಪಾನ್ಗೂ ಚೀನಾಗೂ ಭಾರತ ಸೆಡ್ ಹೊಡೆಯೋದಕ್ಕೆ ಮುಂದಾಗ್ತಿರೋದು ನಿಮ್ಮ ಸಹವಾಸ ಬೇಡ ಅಂತ. ಜಪಾನ್ ಕೂಡ ಮೊದಲು ಚೀನಾದ ಮೇಲೆ ಅವಲಂಬಿಸಿತ್ತು. ಬಟ್ ಆ ಎರಡು ರಾಷ್ಟ್ರಗಳ ನಡುವಿನ ಸಂಘರ್ಷದಿಂದಾಗಿ ಜಪಾನ್ ಕೊನೆಗೆ 60% ತಾನಾಗಿಯೇ ಡಿಪೆಂಡೆನ್ಸ್ ಇಲ್ಲದಂತೆ ಮಾಡ್ಕೊಂಡು ಬಿಡ್ತು. ಚೈನೀಸ್ ಡಿಪೆಂಡೆನ್ಸನ್ನು 60% ಕಟ್ ಮಾಡ್ಕೊಂಡು ಸ್ವಾವಲಂಬಿ ಆಗ್ತಾ ಬಂತು. ಅದಕ್ಕೂ ಇದ್ದಂಥ ದಾರಿ ಹುಡುಕ್ತು. ಆ ಥರ ಈಗ ಭಾರತ ಕೂಡ ಮಾಡಬೇಕಾಗಿದೆ. ಭಾರತ ಯಾವ ರಾಷ್ಟ್ರದ ಮೇಲೇನೂ ಜಪಾನೂ ಬೇಡ ನಮಗೆ, ಚೀನಾನೂ ಬೇಡ, ಆ ರೀತಿಯಲ್ಲಿ ಬೇರೆ ಉತ್ತಮವಾಗಿ ಸ್ನೇಹ ಇರುವಂಥ ರಾಷ್ಟ್ರಗಳ ಜೊತೆಗೆ ರಿಲೇಷನ್ಶಿಪ್ಪು, ಈ ವ್ಯಾಪಾರ ವಹಿವಾಟನ್ನು ಜಾಸ್ತಿ ಮಾಡ್ಕೊಳ್ಳೋದು, ಈ ರೇರ್ ಅರ್ತ್ ಮಟೀರಿಯಲ್ಸ್ಗೆ ಸಂಬಂಧಪಟ್ಟಂತೆ ನಾವೇ ಪ್ರೊಡ್ಯೂಸ್ ಮಾಡೋದು, ಎರಡಕ್ಕೂ ಕೂಡ ಈಗ ಅವಕಾಶಗಳನ್ನು ಸೃಷ್ಟಿಸ್ತಾ ಇದೆ. ಬಹಳ ಕ್ವಿಕ್ಕಾಗಿ ಕೇಂದ್ರ ಸರ್ಕಾರ ಆ್ಯಕ್ಷನ್ ತಗೊಳ್ತಿರೋದು. ಯಾಕಂದರೆ ಕಾರು, ಬೇರೆ ಬೇರೆ ವೆಹಿಕಲ್ಸನ್ನು ತಯಾರು ಮಾಡುವಲ್ಲಿ ಇದು ಅತ್ಯವಶ್ಯಕ. ಇದಿಲ್ಲದೆ ಆಗೋದೇ ಇಲ್ಲ. ಸೆಮಿಕಂಡಕ್ಟರಲ್ಲೂ ಕೂಡ ಇದು ಅತ್ಯವಶ್ಯಕ. ನಾವು ಎಕ್ಸ್ಪೋರ್ಟಲ್ಲಿ ಈಗ ಸಿಕ್ಕಾಪಟ್ಟೆ ವೇಗವಾಗಿ ಮುನ್ನುಗ್ತಾ ಇದ್ದೀವಿ, ಚೀನಾಗೆ ಸೆಡ್ ಹೊಡೆಯೋ ರೀತಿಯಲ್ಲಿ. ಫಾರ್ ಎಕ್ಸಾಂಪಲ್ ನೋಡಿ, ಭಾರತ ಎಲೆಕ್ಟ್ರಾನಿಕ್ಸ್ ಎಕ್ಸ್ಪೋರ್ಟಲ್ಲಿ 54% ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಅಪ್ ಆಗಿರೋದು. 54% ಏಕಾಏಕಿ ಅಪ್ ಅಂದರೆ ಯಾವುದೇ ರಾಷ್ಟ್ರವನ್ನು ಕಂಗೆಡಿಸತ್ತೆ. 2019ರಲ್ಲಿ ಭಾರತ $54 ಬಿಲಿಯನ್ ವರ್ತ್ ಎಕ್ಸ್ಪೋರ್ಟ್ ಮಾಡಿತ್ತು ಗೂಡ್ಸನ್ನು ಅಮೆರಿಕಾಗೆ. 2024ಕ್ಕೆ ಅದರ ಪ್ರಮಾಣ 90 ಬಿಲಿಯನ್ ಆಗಿದೆ. ಸೊ 4-5 ವರ್ಷಗಳಲ್ಲಿ ಡಬಲ್ ಆಗ್ತಾ ಸಾಗ್ತಾ ಇದೆ ಭಾರತ ರಫ್ತು ಮಾಡುವ ಪ್ರಮಾಣ. ಅದು ಕಂಗೆಡಿಸ್ಬಿಟ್ಟಿದೆ. ಚೀನಾದ ಎಕ್ಸ್ಪೋರ್ಟ್, ಅದೇ US-ಗೆ ಚೀನಾದ ಎಕ್ಸ್ಪೋರ್ಟು 34% ಡಿಪ್ ಆಗಿದೆ, ಕಡಿಮೆ ಆಗ್ತಾ ಬರ್ತಾ ಇದೆ ಅವ್ರದ್ದು ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ. ಹಾಗಾಗಿ ಈಗ ಚೀನಾ ಭಾರತದ ಪ್ರೊಡಕ್ಷನ್ನನ್ನೇ ನಾವು ಡಿಸ್ಟರ್ಬ್ ಮಾಡಿಬಿಡಬೇಕು, ಅದಕ್ಕೆ ನಾವು ಸಪ್ಲೈ ಮಾಡ್ತಿದ್ದೆವು ಅಂದರೆ ಒಂದು ರಾಷ್ಟ್ರದ ಮೇಲೆ ಇನ್ನೊಂದು ರಾಷ್ಟ್ರದ ಅವಲಂಬನೆ ಇಡೀ ಜಗತ್ತಿನಲ್ಲಿದೆ. ಆದರೆ ಭಾರತಕ್ಕೆ ನಮಗೆ ಏನು ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ನಮ್ದು ಒಂದು ಕಣ್ಣು ಹೋದರೂ ಪರವಾಗಿಲ್ಲ ಅಂತಾರಲ್ಲ, ಆ ರೀತಿ ಭಾರತವನ್ನು ಟಾರ್ಗೆಟ್ ಮಾಡ್ತಿರೋದು. ಈಗ ನೋಡಿ, ಇನ್ನು ಐಫೋನ್ಸ್ ಪ್ರೊಡಕ್ಷನ್ ಲೆಕ್ಕ ನೋಡೋದಕ್ಕೆ ಹೋದರೆ 27% ಅಷ್ಟೇ ಚೀನಾ ಎಕ್ಸ್ಪೋರ್ಟ್ ಮಾಡಿದ್ದು ಅಮೆರಿಕಾಗೆ. ಅದೇ ಭಾರತ 57% ಭಾರತ ಎಕ್ಸ್ಪೋರ್ಟ್ ಮಾಡಿದ್ದು. ಇದೆಲ್ಲ ಚೀನಾ ಅಂದ್ರೇ ಐಫೋನ್ಸ್ ಅನ್ನೋ ರೀತಿ ಇದ್ದದ್ದು ಈಗ ನೋಡಿದ್ರೆ ಅದರ ಪ್ರೊಡಕ್ಷನ್ನು ಭಾರತದಲ್ಲಿ ಜಾಸ್ತಿ ಆಗ್ತಿದೆ ಅನ್ನೋದೆಲ್ಲ ಕಂಗೆಡಿಸ್ಬಿಟ್ಟಿದೆ ಚೀನಾವನ್ನು. ಹಾಗಾಗಿ ಎಷ್ಟು ಬೇಗ ಆಗುತ್ತೋ ಅಷ್ಟು ನಮ್ಮ ಕಾರ್ಸು, ಎಲೆಕ್ಟ್ರಾನಿಕ್ಸು, ಎಕ್ವಿಪ್ಮೆಂಟು ಇದರ ಪ್ರೊಡಕ್ಷನನ್ನು ಡಿಲೇ ಮಾಡಬೇಕು, ಇಲ್ಲ ಹೋಲ್ಡ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಎಮರ್ಜೆನ್ಸಿ ಸೃಷ್ಟಿಸೋದಕ್ಕೆ ಹೊರಟಿದೆ ಚೀನಾ. ಆದರೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ, ನಮಗೆ ಬೇರೆ ರಾಷ್ಟ್ರಗಳಿಂದ ತರಿಸ್ಕೊಳ್ಳೋಕ್ಕೂ ಗೊತ್ತು, ಇಲ್ಲೇ ತಯಾರಿಸೋದಕ್ಕೂ ಗೊತ್ತು ಅಂತ ಸೆಡ್ ಹೊಡಿತಿದ್ದಾರೆ. ಈಗ ವೇದಾಂತ ಗ್ರೂಪ್ ಮುಂದೆ ಬಂದಿದೆ.
ಮುಂದಿನ 10 ವರ್ಷಗಳಲ್ಲಿ ಭಾರತ ಸಂಪೂರ್ಣವಾಗಿ ಸ್ವಾವಲಂಬಿ ಆಗೋ ರೀತಿಯಲ್ಲಿ ಖಂಡಿತ ಕ್ರಮ ತಗೊಳ್ಬಹುದು. ಹಂತ ಹಂತದಲ್ಲಿ ಬಲ ಜಾಸ್ತಿ ಮಾಡ್ಕೊಳ್ತಾ ಸೇರಿಸ್ಕೊಳ್ತಾ ಹೋಗಬಹುದು. ಅಲ್ಲಿ ತನಕ ಚೀನಾ ಬಿಟ್ಟು ಬೇರೆ ರಾಷ್ಟ್ರಗಳ ಜೊತೆಗೆ ನಾವು ಟೈಅಪ್ ಮಾಡ್ಕೊಳ್ಬಹುದು. ಮತ್ತು ಹುಡುಕಾಟ ಜಾಸ್ತಿ ಆಗ್ಬೇಕೀಗ. ರೇರ್ ಅರ್ತ್ ಮಟೀರಿಯಲ್ಸು ಎಲ್ಲೆಲ್ಲಿದೆ ಅನ್ನೋದನ್ನ ಹುಡುಕುವ ಪ್ರಕ್ರಿಯೆ ಸುಮಾರು ವರ್ಷಗಳಿಂದ ಸ್ವಾವಲಂಬಿ ಆಗೋ ನಿಟ್ಟಿನಲ್ಲಿ ನಡೀತಾ ಇದೆ. ಈಗಾಗಲೇ ಹೇಳ್ದ ಹಾಗೆ ದಶಕಗಳ ಹಿಂದೆ ಮಾಡಿದ್ದು ಈಗ ಫಲ ಕೊಡುತ್ತೆ, ಈಗ ಮಾಡಿದ್ದು ಈಗಲ್ಲ. ಸೊ ಕೆಲವು ವರ್ಷಗಳಿಂದ ಆ ಪ್ರಕ್ರಿಯೆ ಶುರುವಾಗಿದ್ರೂ ಕೂಡ ಇನ್ನೂ ಹಿಂದೆನೇ ಅದು ಶುರುವಾಗಬೇಕಿತ್ತು ಅನ್ನೋದು ಇಲ್ಲಿ ವಿಚಾರ. ಈಗ ಮಾಡಿದ್ದು ಇನ್ನು 5 ವರ್ಷಕ್ಕೆ 6 ವರ್ಷಕ್ಕೆ ಫಲ ಕೊಡುತ್ತೆ. ಈಗಾಗಲೇ ನಾವು ಆ ಕ್ಷೇತ್ರದಲ್ಲಿ ಒಂದಿಷ್ಟನ್ನ ಪಡ್ಕೊಂಡಿದ್ದೀವಿ, ಆದ್ರೆ ಸಾಲದು. ನೋಡಿ ನಮ್ಮ ಹತ್ರ ಎಷ್ಟಿದೆ, ನಮ್ಗೆ ಎಷ್ಟು ಬೇಕಾಗತ್ತೆ ಅನ್ನೋದನ್ನ ನೋಡೋದಾದ್ರೆ ಈ ರೇರ್ ಅರ್ತ್ ಮ್ಯಾಗ್ನೆಟ್ಸು 1000 ಕೋಟಿ ಏನೋ ಈಗ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹಾಕ್ತಾ ಇದ್ದಾರೆ ಹುಡುಕಾಡಬೇಕು ಅಂತ. ರಾಜಸ್ಥಾನದಲ್ಲಿ ಕೆಲವು ರಾಜ್ಯಗಳಲ್ಲಿ ಅಂಥ ನಿಕ್ಷೇಪಗಳು ಸಿಗುವಂಥ ಒಂದು ಸುಳಿವಿದೆ ನಮಗೆ. ಸ್ಯಾಂಡಲ್ಲಿ, ಬೀಚ್ ಸ್ಯಾಂಡಲ್ಲೆಲ್ಲ ಅದು ಕೆಲವು ಕಡೆ ಪತ್ತೆಯಾಗಿದೆ. ಅದನ್ನು ಹುಡುಕಾಡೋ ಕೆಲಸ ನಡೀತಿದೆ. ಈಗ ಡೊಮೆಸ್ಟಿಕ್ ಪ್ರೊಡಕ್ಷನ್ನಲ್ಲಿ 1500 ಟನ್ ರೇರ್ ಅರ್ತ್ ಮ್ಯಾಗ್ನೆಟ್ಸು ನಮಗೆ ಅವೈಲೇಬಲ್ ಇದೆ ಈಗ ಸಿಗ್ತಿರೋದು. ಆದರೆ ಅದು ನಮ್ಮ ರಿಕ್ವೈರ್ಮೆಂಟ್ನ 5% ಅಷ್ಟೇ. 30,000 ಟನ್ಗಳಷ್ಟು ಬೇಕು. ನಮ್ಮ ಹತ್ರ 1,500 ಟನ್ ಅಷ್ಟೇ ನಾವೇ ಉತ್ಪಾದನೆ ಮಾಡೋದಕ್ಕೆ ಆಗ್ತಿರೋದು. ಹಾಗಾಗಿ ಈಗ ಚೀನಾಗೆ ಹಲವು ರಾಷ್ಟ್ರಗಳ ಜೊತೆ ಕೈ ಜೋಡಿಸಿ ಭಾರತ ಸೆಡ್ ಹೊಡೆಯೋದಕ್ಕೆ ಮುಂದಾಗ್ತಿದೆ. ಕ್ವಾಡ್ ರಾಷ್ಟ್ರಗಳ ಜೊತೆಗೆ ಸೇರಿಕೊಂಡು, ಅಂದರೆ ಭಾರತ, ಆಸ್ಟ್ರೇಲಿಯಾ, ಜಪಾನು, ಯುನೈಟೆಡ್ ಸ್ಟೇಟ್ಸು ಎಲ್ಲ ಸೇರಿಕೊಂಡು ಈ ರೇರ್ ಅರ್ತ್ ಮಟೀರಿಯಲ್ ವಿಚಾರದಲ್ಲಿ ಚೀನಾಗೆ ಸೆಡ್ ಹೊಡಿಬೇಕಾಗಿದೆ ಕೈ ಜೋಡಿಸಿ. ಸೊ ಯಾರ್ಯಾರಿಗೆ ಈ ಕೊರತೆ ಇದೆಯಲ್ಲ ರೇರ್ ಅರ್ತ್ ಮಟೀರಿಯಲ್ಸ್ದು, ಅವರೆಲ್ಲರ ಜೊತೆ ಭಾರತ ಈಗ ಎಲ್ಲರನ್ನ ಒಗ್ಗೂಡಿಸುವಂಥ, ಚೀನಾದ ವಿರುದ್ಧ ಎಲ್ಲರನ್ನ ಒಗ್ಗೂಡಿಸುವಂಥ ಪ್ರಯತ್ನ ಒಂದು ತಗೊಳ್ತಿರೋದು. ಕ್ವಾಡಲ್ಲಿ ಈ ಇನಿಷಿಯೇಟಿವನ್ನು ತಗೊಳ್ತಿರೋದು ಗಮನ ಸೆಳೀತಾ ಇದೆ. ಹಾಗೆ ಅದರ ಜೊತೆಗೆ ಈ ಸಬ್ಸಿಡಿ ಸ್ಕೀಮ್ ಅತ್ಯಂತ ತ್ವರಿತಗತಿಯಲ್ಲಿ ಕೆಲಸ ಶುರುವಾಗಬೇಕು. ಈಗ ನಡೀತಿರೋದು ಆಲ್ರೆಡಿ ನಡೀತಾ ಇದೆ, ನಮ್ಮ ಹತ್ರ ಒಂದಿಷ್ಟಿದೆ, ಆದರೆ ಇದು ಜಾಸ್ತಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಸಬ್ಸಿಡಿ ಸ್ಕೀಮು ಮತ್ತು 1000 ಕೋಟಿ ಇನ್ವೆಸ್ಟ್ಮೆಂಟನ್ನು ಕೂಡ ಮಾಡ್ತಾ ಇರೋದು. ಚೀನಾಗೆ ಯಾವ ಕಾರಣಕ್ಕೂ ನಾವು ತಲೆ ಬಾಗಲ್ಲ ಅಂತ ಸೆಡ್ಡು ಹೊಡೆದಿರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.